ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿಯ ಮಕ್ಕಳೇ, ನೀತಿಕತೆ ಸಂಖ್ಯೆ 575. ಇವತ್ತಿನ ಕತೆ ಶ್ರೀಪಾದರಾಜರು. ಯಾರು ಈ ಶ್ರೀಪಾದರಾಜರು? ನಮಗೆ ಬೆಂಗಳೂರಿನಿಂದ ಆಂಧ್ರ ಪ್ರದೇಶಕ್ಕೆ ಹೋಗಬೇಕು ಅಂದರೆ ಕೋಲಾರ ಮೇಲೆ ಹೋಗಬೇಕು. ಅಲ್ಲಿ ಹಾದಿಯಲ್ಲಿ ಮುಳಬಾಗಿಲು ಸಿಗುತ್ತೆ. ಕೋಲಾರ ಜಿಲ್ಲೆ ಮುಳಬಾಗಿಲೇ ಒಂದು ತಾಲೂಕು. ಅಲ್ಲಿ ಬರೋ ಊರು. ಅಲ್ಲಿರುವಂತಹ ಶ್ರೀಪಾದರಾಜ ದೇವಸ್ಥಾನ ಇದೆ. ಶ್ರೀಪಾದರಾಜ ಮತ್ತು ಹನುಮಂತನ ದೇವಸ್ಥಾನ ಇದೆ. ಇಲ್ಲಿ ನಮ್ಮ ಮಧ್ವಾಚಾರ್ಯರ ಪ್ರಥಮ ಶಿಷ್ಯರು, ಮಧ್ವ ಮಠದ ಮೊದಲ ಪೀಠಾಧಿಕಾರಿಗಳು ಪದ್ಮನಾಭ ತೀರ್ಥರು ಇಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡಿದರು. ಅದನ್ನು ಪದ್ಮನಾಭ ತೀರ್ಥರ ಮಠ ಅಂತಲೇ ಇದ್ದಿದ್ದು ಈಗ ಶ್ರೀಪಾದರಾಜರ ಮಠ ಹೋಗಿದೆ. ನರಸಿಂಹ ತೀರ್ಥ ಇದೆ. ಇವೆಲ್ಲ ಮಹತ್ವ ಇರುವಂಥದ್ದು. ಅಲ್ಲಿಯ ಯತಿವರಿಯರಾದಂಥ ಶ್ರೀಪಾದರಾಜರ ಕಥೆಯನ್ನೇ ನಿಮಗೆ ಹೇಳ್ತಿದ್ದೀನಿ. ಶ್ರೀಪಾದರಾಜರು ಬರೀ ಒಂದು ಮಠದ ಪೀಠಾಧಿಪತಿಗಳು ಮಾತ್ರ ಅಲ್ಲ, ಮಹಾದೈವ ಭಕ್ತರು, ಪವಾಡ ಪುರುಷರು. ಜೊತೆಗೆ ನಮ್ಮ ಕೀರ್ತನ ಸಾಹಿತ್ಯಕ್ಕೆ ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟು ಕನ್ನಡ ಭಾಷೆ, ಕೀರ್ತನೆಗಳ ಬೆಳವಣಿಗೆಗೆ ಮಹತ್ವದ ಕೊಡುಗೆ ಕೊಟ್ಟಿರೋರು. ಶ್ರೀಪಾದರಾಜರು ಹುಟ್ಟಿದ್ದು ಯಾವಾಗ ಅಂದರೆ ಕ್ರಿಸ್ತಶಕ 1404. ಅವರ ತಂದೆ ಶೇಷಗಿರಿ ಆಚಾರ್ಯರು, ತಾಯಿ ಗಿರಿಯಮ್ಮ. ಇವರು ಹುಟ್ಟಿದ ಊರು ಅಬ್ಬೂರು, ಸಣ್ಣ ಊರು, ಕಾವೇರಿ ತೀರದಲ್ಲಿ ಇರುವಂಥದ್ದು. ಶ್ರೀಪಾದರಾಜರ ಮೊದಲಿನ ಹೆಸರು ಲಕ್ಷ್ಮೀನಾರಾಯಣ ಅಂಥೇಳಿ. ನಾನು ನಿಮಗೇನು ಹೇಳಿದೆ, ಮುಳಬಾಗಿಲು ಮಠ ಪದ್ಮನಾಭ ತೀರ್ಥರ ಆರಂಭ ಆಗಿದ್ದು. ಅದರಲ್ಲಿ ಈಗ ಪರಶುರಾಮ ತೀರ್ಥರು ಯತಿವರ್ಯರಾಗಿದ್ದಾರೆ. ಅವರು ಸತ್ಯವ್ರತ ತೀರ್ಥರ ಶಿಷ್ಯಂದರು. ಅವರಿಗೆ ಪರಶುರಾಮ ತೀರ್ಥರು ಅಂತ ಅವ್ರ ಹೆಸರಿದ್ದರೂ ಸಹಿತ ಜನ ಅವರಿಗೆ ಸ್ವರ್ಣವರ್ಣ ತೀರ್ಥರು ಅಂತ ಕರೀತಾ ಇದ್ರು. ಕಾರಣ ಏನಪ್ಪ ಅಂದರೆ ಇವರ ಮೈ ಬಂಗಾರದ ಹಾಗೆ ಪಳ 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 ಹೊಳಿತಿತ್ತು. ಸ್ವರ್ಣ ಅಂದರೆ ಬಂಗಾರ, ವರ್ಣ ಅಂದರೆ ಬಣ್ಣ. ಇವರಿಗೆ ಬಂಗಾರದ ಬಣ್ಣದ ಮೈ ಬಣ್ಣ ಹೊಂದಿದ್ರಿಂದ ಸ್ವರ್ಣವರ್ಣ ತೀರ್ಥರು ಅಂತ ಕರೆದ್ರು. ಯಾಕಾಯಿತು ಅಂದರೆ ಮಹಾದೈವ ಭಕ್ತರು, ಸದಾ ಭಗವಂತನ ಧ್ಯಾನ ಮಾಡ್ತಿದ್ರು. ಜಪ ತಪ ತಪಸ್ ಮಾಡಿ ಮಾಡಿ ಆ ಭಗವಂತನ ಅನುಗ್ರಹದಿಂದ ಇವರ ಮೈಯೆಲ್ಲ ಬಂಗಾರದ ಹಾಗೆ ಹೊಳಿತಿತ್ತಂತೆ. ಹಾಗಾಗಿ ಸ್ವರ್ಣವರ್ಣ ತೀರ್ಥರು ಅಂತ ಕರೀತಾ ಇದ್ರು. ಇವರು 1412 ಇವರು ಪೀಠಾಧಿಪತಿಗಳಾಗಿದ್ದೆ 1400ರಲ್ಲಿ. ಅವರು ಈ ಅಬ್ಬೂರಿನಲ್ಲಿ ಕಾವೇರಿ ನದಿ ತೀರ್ಥ, ಅಲ್ಲಿ ಸ್ನಾನ ಮಾಡಬೇಕು. ಹಾಗೆ ಪುರುಷೋತ್ತಮ ತೀರ್ಥರಿದ್ದರೆ ಅಲ್ಲಿ ಭೇಟಿ ಕೊಟ್ಟು ಆ ಯತಿಗಳನ್ನು ಭೇಟಿ ಮಾಡೋ ಉದ್ದೇಶದಿಂದ ಹೊರಟಿದ್ದಾರೆ. ಸಾಯಂಕಾಲ ಆಗಿಬಿಟ್ಟಿದೆ. ಅಬ್ಬೂರು ಹತ್ತತ್ರ ಬಂದಿದ್ದಾರೆ. ದಾರಿ ಗೊತ್ತಾಗ್ತಿಲ್ಲ. ಮೇನೆಗಳಿಗೂ ಹೊಸದು ಜಾಗ. ಯಾರಿಗಾರು ಕೇಳೋಣ ಅಂತ ದೊಡ್ಡವ್ರು ಯಾರು ಇಲ್ಲ. ಯಾರೋ ಒಂದು 4 ಜನ ಹುಡುಗರು ದನ ಕಾಯ್ತಾ ಇದ್ದು. ಇವರು ಮೇನೆ ನಿಲ್ಲಿಸಿ ಬರ್ರಪ್ಪ ಅಂತ ಕೂಗಿದ್ರೆ ಯಾರೋ ಮೇನೆ ದೊಡ್ಡವ್ರು ಏನೋ ಮಾಡ್ತಾರೆ, ಹಿಡ್ಕೊಂಡು ಹೋಗ್ಬಿಡ್ತಾರೆ ಅಂಥೇಳಿ ಅವರೆಲ್ಲ ಓಡ್ ಹೋದರು. ಆದರೆ ಒಬ್ಬ ಹುಡುಗ ಹೆದರದೆ ನಿಂತಿದ್ದ. ಅವನೇ ಲಕ್ಷ್ಮೀನಾರಾಯಣ. ಹತ್ರ ಬಂದ. ಏನು ಕಳಕಳಿಯಾಗಿದ್ದಾನೆ ಹುಡುಗ. ಬ್ರಾಹ್ಮಣ ಹುಡುಗ ಅಂತ ಗೊತ್ತಾಯಿತು. ದನಗಾಯಿ ಗೋಪಾಲನು, ಗೋಪಾಲಕೃಷ್ಣ ದನ ಕಾದವನಲ್ವೇ. ಕೇಳಿದರು, ಏನಪ್ಪ ಇಲ್ಲಿಂದ ನಮ್ಮ ಅಬ್ಬೂರು ಪುರುಷೋತ್ತಮ ತೀರ್ಥರ ಮಠ ಎಷ್ಟು ದೂರ? ಆತ ಹುಡುಗ ಧೈರ್ಯವಾಗಿ ಸಮಾಧಾನಕರ ಹೇಳಿದ. ಹುಡುಗನ ಚುರುಕ್ತನೋಡು ಭಾಳ ಇಷ್ಟ ಆಯಿತು. ಅಪ್ಪ ಅಮ್ಮನ ಹೆಸರು ಕೇಳಿಕೊಂಡ್ರು. ಸೀದಾ ಹೋದರು. ಸಾಯಂಕಾಲ ಮಠವನ್ನು ತಲುಪಿದ್ರು. ಅಲ್ಲಿ ಪುರುಷೋತ್ತಮ ತೀರ್ಥರ ಸ್ವಾಗತ ಆಯಿತು. ಇಬ್ಬರು ಯತಿವರ್ಯರು ಪರಸ್ಪರ ಭೇಟಿ ಮಾಡಿಕೊಂಡು ಕುಶಲೋಪರಿ ಆಯಿತು. ಅವತ್ತು ಸಾಯಂಕಾಲ ಕಳೀತು. ಮಾರದಿನ ಬೆಳಗ್ಗೆ ನಮ್ಮ ಈ ಸ್ವರ್ಣವರ್ಣ ತೀರ್ಥರು ಪುರುಷೋತ್ತಮ ತೀರ್ಥರ ಪಕ್ಕದಲ್ಲಿದ್ದ ಅವರ ಹೊಸ ಶಿಷ್ಯನ ನೋಡಿದರು. ಅವರೇ ಮುಂದೆ ಬಹಳ ಪ್ರಸಿದ್ಧರಾದ ಬ್ರಹ್ಮಣ್ಯ ತೀರ್ಥರು. ನಿಮಗೆ ಒಳ್ಳೆ ಶಿಷ್ಯ ಸಿಕ್ಕಿಬಿಟ್ಟಿದ್ದಾನೆ, ನಾನು ಸಹಿತ ಹುಡುಕ್ತಾ ಇದ್ದೇನೆ, ಯಾವಾಗ ಸಿಗ್ತಾನೋ ಅಂತ ಯೋಚನೆ ಮಾಡಬೇಡಿ, ಆ ಭಗವಂತನ ಅನುಗ್ರಹ ನಿಮಗೆ ಇಲ್ಲೇ ಸಿಗಬಹುದು ಅಂದುಬಿಟ್ರು. ಆಗ ನೆನಪಾಗಿ ಲಕ್ಷ್ಮೀನಾರಾಯಣನ ವಿಷಯವನ್ನು ಯಾರು ನಮ್ಮ ಸ್ವರ್ಣವರ್ಣ ತೀರ್ಥರು ಪುರುಷೋತ್ತಮ ತೀರ್ಥರಲ್ಲಿ ಪ್ರಸ್ತಾಪ ಮಾಡಿದ್ದಕ್ಕೆ ಶೇಷಗಿರಿ ಆಚಾರ್ಯ, ಗಿರಿಯಮ್ಮ, ಲಕ್ಷ್ಮೀನಾರಾಯಣ ಕೂಡಲೇ ಅವರು ಮುಗುಳ್ನಕ್ಕೂ ನೋಡಿ, ನಮ್ಮ ಶಿಷ್ಯ ಇದ್ದಾನಲ್ಲ, ಈತ ಮತ್ತು ಆ ಹುಡುಗ ಲಕ್ಷ್ಮೀನಾರಾಯಣ ಸ್ವಂತ ಅಕ್ಕ ತಂಗಿ ಮಕ್ಕಳು. ನೀವೇನು ಯೋಚನೆ ಮಾಡಬೇಡಿ, ಮಠ ಕರೆಸ್ತೇನೆ, ಮುಂದೆ ನೋಡೋಣ ಭಗವಂತನ ಇಚ್ಛೆ ಏನಿದೆಯೋ. ಹಾಗೆ ಏನಾಯಿತು, ಶೇಷಗಿರಿ ಆಚಾರ್ಯನ ಮನೆಗೆ ಕರೆ ಹೋಯಿತು. ದಂಪತಿಗಳ ಸಮೇತ ಮಗನನ್ನು ಕರ್ಕೊಂಡು ಬನ್ನಿ ಅಂತ. ಆಗಲೇ ಶೇಷಗಿರಿ ಆಚಾರ್ಯನಿಗೆ ಪುಕ್ಕ ಶುರುವಾಗಿಬಿಟ್ಟು. ಯಾಕೆ, ಎಷ್ಟಾದರೂ ನಾದ್ನಿ ಮಗ ಈಗಾಗಲೇ ಮಠದಲ್ಲಿ ಇದ್ದಾನೆ, ನನ್ನ ಮಗನಿಗೆ ಏನಾಗ್ಬಿಡುತ್ತಪ್ಪ ಅಂತ ಯೋಚನೆ.
ಬಡತನ ಇರೋದು ಏನೋ ಒಂದು ಕೈ ಹಿಡಿಯೋಷ್ಟು ತೋಟ, ಒಂದು 4 ಹಸು ಕಾದ್ಕೊಂಡು ಜೀವನ ಮಾಡ್ಕೊಂಡು ಇದ್ದಂಥವ್ರು. ಸರಿ, ಮಗನ ಕರ್ಕೊಂಡು ಹೋದ್ರು ಏನಾಗತ್ತಪ್ಪ ಅಂತ ದೊಡ್ಡವ್ರು ಕರೆದಾಗ ಇಲ್ಲ ಅನ್ನೋಕ್ಕಾಗಲ್ಲ ಅಂತ. ಆಗ ಧೈರ್ಯ ಹೇಳಿ ಈ ಸ್ವರ್ಣವರ್ಣ ತೀರ್ಥರು ಪ್ರಶ್ನೆ ಮಾಡಿದರು, ಏನಪ್ಪ ಹುಡುಗನಿಗೆ ಎಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ಯಾ, ಏನಾಯಿತು ಎಂತು ಅಂತ. ಶೇಷಗಿರಿ ಆಚಾರ್ಯರು ಕಣ್ಣೀರು ಹಾಕ್ತಾ ಅಡ್ಡ ಬಿದ್ದುಬಿಟ್ರು. ಗುರುಗಳೇ ಏನು ಹೇಳಲಿ, ಮಹಾ ಬಡತನ, ನಾನು ಕುರುಕುಲಕ್ಕೆ ಕಳಿಸಿ ವಿದ್ಯಾಭ್ಯಾಸ ಮಾಡಿಸೋ ಶಕ್ತಿ ನನಗಿಲ್ಲ ನೋಡಿ, ಹುಡುಗನಿಗಿನ್ನೂ ನಾನು ಉಪನಯನವೇ ಮಾಡಿಲ್ಲ ಹಿಂಗೆ ಅಂತ ಕಣ್ಣೀರು ಹಾಕಿ. ಏನು ಯೋಚನೆ ಮಾಡಬೇಡಪ್ಪ, ನಮ್ಮಲ್ಲೇ ಬಿಡು, ಅವನ ವಿದ್ಯಾಭ್ಯಾಸವೂ ಮಾಡಿಸ್ತೀವಿ, ಉಪನಯವೂ ಮಾಡಿಸ್ತೀವಿ. ಅಯ್ಯೋ ಅವನು ನಿಮ್ಮ ಹತ್ರ ಬಿಟ್ಬಿಟ್ರೆ ಒಬ್ಬನೇ ಮಗ ನಾನೇ ಇರಲಿಲ್ಲ ಅಂತ ಯೋಚನೆ ಮಾಡಬೇಡಿ, ನೀವು ದಂಪತಿಗಳು ನಮ್ಮ ಮಠದಲ್ಲೇ ಬಂದಿರ್ರಿ, ಏನೋ ಸೇವೆ ಮಾಡ್ಕೊಂಡಿರ್ರಿ, ಒಳ್ಳೇದಾಗತ್ತೆ ಅಂದ್ಕೊಳ್ಳೆ ಒಪ್ಕೊಂಡು ಬಿಟ್ರು. ಸರಿ, ಊರು ಬಿಡೋಕ್ಕಿಂತ ಮುಂಚೆ ಪುರುಷೋತ್ತಮ ತೀರ್ಥರ ಮಠದಲ್ಲೇನೆ ಈ ಬಾಲಕ ಲಕ್ಷ್ಮೀನಾರಾಯಣನಿಗೆ ಉಪನಯನವೂ ಆಯಿತು. ಸರಿ, ಎಲ್ಲರೂ ಸಹಿತ ಹೀಗೆ ಇದ್ದಂಥ ತೋಟ ತುಡಿಕೆದೇನೋ ಒಂದು ವ್ಯವಸ್ಥೆ ಮಾಡಿ ಸೀದಾ ಮುಳುಬಾಗಿಲಿಗೆ ಬಂದರು. ಮುಳುಬಾಗಿಲಿಗೆ ಬಂದಮೇಲೆ ಅಲ್ಲಿಂದ ಶ್ರೀರಂಗಕ್ಕೆ ಬಂದರು. ಶ್ರೀರಂಗದಲ್ಲಿ ಇವ್ರದ್ದೊಂದು ಮಠ ಇತ್ತು, ನಮ್ಮ ಸ್ವರ್ಣವರ್ಣ ತೀರ್ಥರದ್ದು. ಅಲ್ಲಿ ಇದ್ದಾಗಲೇ ಏನು ಮಾಡಿದ್ದಾರೆ, ಅವರ ತಂದೆ ತಾಯಿಗಳು ಕೇಳಿ ಸನ್ಯಾಸತ್ವವನ್ನು ಕೊಟ್ಟುಬಿಟ್ರು. ದಂಪತಿಗಳು, ಅಯ್ಯೋ ನಮ್ಮ ಮಗನಿಗೆ ಯಾರ್ಯಾರು ಹಣೆ ಬರ ಏನೇನು, ಅವನು ಇಂಥದ್ದೇ ಯತಿ ಆಗಬೇಕು ಅಂತ ನಾವೇನು ಮಾಡಲಿಕ್ಕಾಗತ್ತೆ ಅಂತ ಒಪ್ಕೊಂಡು ಬಿಟ್ರು. ಈಗ ಲಕ್ಷ್ಮೀನಾರಾಯಣ ಇದ್ದವನಿಗೆ ಲಕ್ಷ್ಮೀನಾರಾಯಣ ಯತಿ ಆಗಿಬಿಟ್ಟ, ಸನ್ಯಾಸಿಯಾಗಿ. ಸರಿ, ಇವರ ಎಲ್ಲ ವಿದ್ಯಾಭ್ಯಾಸ ಮಾಡಿಸಿದ್ರು, ಜೊತೆಗೆ ಪೂಜೆ ಮಾಡಬೇಕಲ್ಲಪ್ಪ. ಮಠದಲ್ಲಿರೋ ಎಲ್ಲ ವಿಗ್ರಹಗಳನ್ನು, ಸಾಲಿಗ್ರಾಮಗಳನ್ನು ವಿದ್ಯುಕ್ತ ಪೂಜೆ ಮಾಡೋದು ಹೇಗೆ ಎಲ್ಲ ಹೇಳಿಕೊಟ್ರು. ವೇದ ಉಪನಿಷತ್ತೆಲ್ಲ ಪಾಠ ಆಯಿತು. ಕೆಲವೇ ವರ್ಷಗಳಲ್ಲಿ ಈತ ದೊಡ್ಡ ಪ್ರಕಾಂಡ ಪಂಡಿತನಾಗಿಬಿಟ್ಟ. ಒಂದು ಕಾಲದಲ್ಲಿ ಕೆಲವೇ ವರ್ಷದ ಕೆಳಗೆ ದನಗಾಯಿ ಆಗಿದ್ದ ಹುಡುಗ ಈಗ ಲಕ್ಷ್ಮೀನಾರಾಯಣ ಯತಿ. ಸರಿ, ಸಂಚಾರ ಮಾಡಬೇಕು, ದೊಡ್ಡ ಯತಿಗಳ ಜೊತೆಗೆ ಸಿಗಬೇಕು, ಇವ್ರಿಗೆ ವಯಸ್ಸಾಗಿ ಬಿಟ್ಟಿದೆ. ಅದಕ್ಕೆ ಏನು ಮಾಡಿದರು, ವಿಭುಧೇಂದ್ರ ತೀರ್ಥರ ಹತ್ರ ಲಕ್ಷ್ಮೀನಾರಾಯಣ ಯತಿಗಳನ್ನು ಕಳಿಸಿದರು. ತಾವು ಸ್ವಲ್ಪ ಕಾಲ ಇಟ್ಕೊಂಡು ಈ ಯತಿಗೆ ಸಾಕಷ್ಟು ತಯಾರಿಯನ್ನು ಕೊಡಿ ಅಂತ ಅವರು ಸಂತೋಷದಿಂದ ಬರಮಾಡಿಕೊಂಡ್ರು. ವಿಭುಧೇಂದ್ರ ತೀರ್ಥರು ಯಾರು ಅಂದರೆ ಉತ್ತರಾದಿ ಮಠದ ಶ್ರೀರಾಮಚಂದ್ರ ತೀರ್ಥರ ಯಾರು ಪ್ರಥಮ ಶಿಷ್ಯರು. ಅವರೇ ಅವ್ರ ನಂತರ ಪಟ್ಟಕ್ಕೆ ಬರಬೇಕಿತ್ತು, ಉತ್ತರಾದಿ ಮಠದ ಪೀಠಾಧಿಪತಿ ಆಗಬೇಕಿತ್ತು. ಆದರೆ ಅವರು ಪ್ರವಾಸದಲ್ಲಿದ್ದಾಗ ಅನಿವಾರ್ಯವಾಗಿ ರಾಮಚಂದ್ರ ತೀರ್ಥರು ವೃಂದಾವನ ಹತ್ರ ಪ್ರವೇಶ ಮಾಡೋ ಸಮಯದಲ್ಲಿ ವಿದ್ಯಾನಿಧಿ ತೀರ್ಥರಿಗೆ ಪೀಠವನ್ನು ಕೊಟ್ಟು ಹೋಗಿಬಿಟ್ರು. ಹಾಗಾಗಿ ಇವರು ಪೀಠದಿಂದ ವಂಚಿತರಾದರೂ ಸಹಿತ ಈಗ ಅವ್ರದ್ದೇ ಒಂದು ಮಠ ಸ್ಥಾಪನೆ ಮಾಡಿಕೊಂಡಿದ್ರು. ವಿಭುಧ ತೀರ್ಥರು ಮಹಾಜ್ಞಾನಿಗಳು. ಅವ್ರದ್ದೇ ಮಠಕ್ಕೆ ಆಮೇಲೆ ರಾಘವೇಂದ್ರ ಸ್ವಾಮಿಗಳ ಮಠ ಅಂತ ಹೆಸರು ಬಂದಿತ್ತು. ಇದಕ್ಕೆ ದಕ್ಷಿಣಾದಿ ಮಠ ಅಂತ ಹೆಸರಾಗಿತ್ತು. ಅಂಥ ವಿಭುಧೇಂದ್ರ ತೀರ್ಥರ ಬಳಿ ಲಕ್ಷ್ಮೀನಾರಾಯಣ ಯತಿಗಳು ಬಂದರು. ವಿಭುಧೇಂದ್ರ ತೀರ್ಥರು ತಮ್ಮ ಎಲ್ಲ ಏನು ವಿದ್ಯೆಯನ್ನು ಅವರಿಗೆ ಧಾರೆ ಎರೆದರು, ಸಂಚಾರ ಕರ್ಕೊಂಡು ಹೋದರು. ಲೋಕಜ್ಞಾನ ಬೆಳಿಬೇಕು, ಬಹಳಷ್ಟು ಸಭೆಗಳಲ್ಲಿ ಲಕ್ಷ್ಮೀನಾರಾಯಣ ಯತಿಗಳಿಗೆ ವಾಗ್ವಾದಕ್ಕೂ ಬಿಡ್ತಾ ಇದ್ರು. ಹೀಗಿದ್ದಾಗ ಏನಾಗಿದೆ, ಈ ವಿಭುಧ ತೀರ್ಥರು ಲಕ್ಷ್ಮೀನಾರಾಯಣ ಯತಿಗಳ ಜೊತೆಗೆ ಕೊಪ್ರಕ್ಕೆ ಬಂದರು. ಏನಿದು ಕೊಪ್ರ ಅಂದರೆ ಅದು ಪ್ರಸಿದ್ಧವಾದ ಕೃಷ್ಣಾ ನದಿ ತೀರದಲ್ಲಿರುವಂಥ ನರಸಿಂಹ ಕ್ಷೇತ್ರ. ಅದು ರಾಯಚೂರು ಜಿಲ್ಲೆ ದೇವಗಿರಿ ತಾಲೂಕಿನಲ್ಲಿರೋದು. ಅಲ್ಲಿ ಚಾತುರ್ಮಾಸ ಕೂತ್ಕೊಳ್ಬೇಕಾಯ್ತು. ಹಿರಿಯರಾದ ಯತಿಗಳು, ಈ ತರುಣ ಯತಿ ಇಬ್ಬರು. ಏನೋ ಅಲ್ಲಿಗೆ ಆಕಸ್ಮಿಕವಾಗಿ ವಿದ್ಯಾನದಿಗಳ ತೀರ್ಥರಾದ ಮೇಲೆ ಪೀಠಕ್ಕೆ ಬಂದವರು ಉತ್ತರಾದಿ ಮಠದ ಪೀಠಾಧಿಪತಿಗಳು ಶ್ರೀಪಾದಂಗಳಾದಂಥ ಯಾರು ಸಾಕ್ಷಾತ್ ಈ ರಘುನಾಥ ತೀರ್ಥರು ಅಲ್ಲೇ ಬಂದು ಅವರು ಇಲ್ಲೇನೆ ಚಾತುರ್ಮಾಸ ಕೂತುಬಿಟ್ರು. ಇವರಿಗೆ ಹಿರಿಯರು ನ್ಯಾಯವಾಗಿ ಪೀಠಾಧಿಪತಿಗಳಾಗಬೇಕು. ಉತ್ತರಾದಿ ಮಠಕ್ಕೆ ಮೊದಲು ಯಾರು ವಿಭುಧೇಂದ್ರ ತೀರ್ಥರು, ಅದು ಆಕಸ್ಮಿಕವಾಗಿ ವಿದ್ಯಾನದಿ ತೀರ್ಥರಾಗಿತ್ತು. ಆ ಪೀಠದಲ್ಲಿ ಅವರ ಶಿಷ್ಯರು ಈ ರಘುನಾಥ ತೀರ್ಥರು ಕೂತಿದ್ದಾರೆ. ಹಿರಿಯರು ಎಷ್ಟಾದರು ಅಂಥೇಳಿ ಅವರಿಗೆ ನಮಸ್ಕಾರ ಗೌರವ ಅರ್ಪಣೆ ಆಯಿತು, ಕುಶಲೋಪರಿ ಆಯಿತು. ಈಗ ರಘುನಾಥ ತೀರ್ಥರಿಗೆ ಹೆಚ್ಚು ಗಮನ ಬಿದ್ದಿದ್ದು ಯಾರ ಬಗ್ಗೆ ಅಂದರೆ ಈ ಬಾಲಯತಿ ಬಗ್ಗೆ. ಭಾಳ ಆಶ್ಚರ್ಯ, ಏನು ತೇಜಸ್ ಹುಡುಗ, ಎಷ್ಟು ಚಂತಿದ್ದಾನೆ. ಮಾರ್ದಿನ ಬೆಳಗ್ಗೆ ಪೂಜೆ ಎಲ್ಲ ಆಯಿತು, ವಿದ್ವತ್ ಸಭೆ. ಇಲ್ಲೇನಾಗಬೇಕು, ಹಲವು ವಿಷಯಗಳ ಚರ್ಚೆ ಆಗಬೇಕು. ಎಲ್ಲರ ಚರ್ಚೆಗಳಲ್ಲಿ ಈ ಲಕ್ಷ್ಮೀನಾರಾಯಣ ಯತಿಗಳು ಬಹಳ ಚುರುಕಾಗಿ ಉತ್ತರ ಕೊಡ್ತಿದ್ದು ನೋಡಿ ಈತನ ನಿಜವಾದ ಸಾಮರ್ಥ್ಯ ಪರೀಕ್ಷೆ ಮಾಡಬೇಕು ಅಂತೇಳಿ ನಮ್ಮ ಜಯತೀರ್ಥರು ಅಂದರೆ ಟೀಕಾಚಾರ್ಯರ ಶ್ರೀಮನ್ ನ್ಯಾಯಸುಧಾದಲ್ಲಿರುವ ಅತ್ಯಂತ ಕಠಿಣವಾದ ಒಂದು ಸಮಸ್ಯೆಯನ್ನು ಚರ್ಚೆಗೊಂಡುಬಿಟ್ರು. ಅಲ್ಲಿದ್ದಂಥ ಬೇರೆ ಬೇರೆ ಪಂಡಿತರುಗಳ ಕಕ್ಕಾಬಿಕ್ಕಿ ಆಗಿಬಿಟ್ರು.
ಆಗ ಇವರು ಶ್ರೀಪಾದಂಗಳು ಇವ್ರ ಕಡೆ ನೋಡಿದರು. ಯಾರ ಕಡೆಗೆ? ಲಕ್ಷ್ಮಣ ಯತಿಗಳ ಕಡೆಗೆ. ಆನೆ ಮುಂದೆ ಕಬ್ಬಿನ ರಾಶಿ ಹಾಕಿದರೆ, ಬೆಲ್ಲದ ರಾಶಿ ಹಾಕಿದರೆ ಅದು ಸಂತೋಷ ಮುಂದುಗ್ಗು ಹಾಗೆ ಈ ಕಠಿಣ ಸವಾಲಿಗೆ ಸಂತೋಷದಿಂದ ಲಕ್ಷ್ಮಣ ಯತಿಗಳು ಮುನ್ನುಗ್ಗಿದ್ರು. ಬಹಳ ಚಮತ್ಕಾರಿಕವಾಗಿ, ಅತ್ಯಂತ ಸಮರ್ಪಕವಾಗಿ ಆ ಒಂದು ಸಮಸ್ಯೆಯನ್ನು ಹಿಡ್ಕೊಂಡೆ ವಿಚಿತ್ರ ರೀತಿಯಲ್ಲಿ ಶ್ರೀಮನ್ ನ್ಯಾಯಸುಧಾವನ್ನೇ ಅನುವಾದ ಮಾಡಿ ಹೇಳಬಿಟ್ಟು ಬಹಳ ಸಂತೋಷ ಆಗಿಬಿಡ್ತು. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ರಘುನಾಥ ತೀರ್ಥರಿಗೆ ಹೃದಯ ತುಂಬಿ ಬಂದುಬಿಟ್ಟಿದೆ, ಮೆಚ್ಚುಗೆ ವ್ಯಕ್ತಪಡಿಸ್ಕೊತಿದ್ದಾರೆ. ಆದರೆ ಯತಿಗಳಾದವರು ಇನ್ನೊಬ್ಬ ಯತಿಯನ್ನು ಹಂಗೆ ಹೊಗಳಬಾರ್ದು, ಮುಖಸ್ತುತಿ ಆಗಿಬಿಡುತ್ತೆ, ಇದು ಲೌಕಿಕರಲ್ಲಿದೆ, ಈ ಯತಿಗಳಲ್ಲಿ ಇಲ್ಲ. ಅದು ತಡ್ಕೊಳ್ಳೋಕ್ಕಾಗಲಿಲ್ಲ. ಮಂಗಳಾರತಿ ಆಯಿತು, ಭಿಕ್ಷಾ ಸ್ವೀಕಾರ ಮಾಡಬೇಕು ಅಂದರೆ ಪ್ರಸಾದ ಭೋಜನ. ಆ ಸಮಯದಲ್ಲಿ ತಡೆದಿಟ್ಕೊಳ್ಳೋಕ್ಕಾಗದೆ ಯಾರನ್ನ? ಲಕ್ಷ್ಮೀನಾರಾಯಣ ಯತಿಗಳನ್ನು ಹೃದಯ ತುಂಬಿ ಅವರ ಬಗ್ಗೆ ಪ್ರಶಂಸೆ ಮಾಡಿಬಿಟ್ರು. ವಿಭುಧೇಂದ್ರ ತೀರ್ಥರು ಈ ಕಡೆ ಇದ್ದಾರೆ, ರಘುನಾಥ ತೀರ್ಥರು ಪೀಠಾಧಿಪತಿಗಳು ಯಾರು ಉತ್ತರಾದಿ ಮಠಕ್ಕೆ ಈ ಹೇಳಿದ್ರು ಇಲ್ಲೋ, ಲಕ್ಷ್ಮಣ ಯತಿಗಳಿಗೆ ಭಾಳ ಸಂಕೋಚ ಆಗಿ ಅವರು ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡ್ರು. ತಾವು ಹಿರಿಯರು, ಮಹಾಜ್ಞಾನಿಗಳು, ನಮ್ಮ ಗುರುಗಳು ಇಲ್ಲಿದ್ದಾರೆ, ನೀವಿಬ್ಬರು ಇದ್ದಾಗ ಹಿರಿಯರು ನೀವು, ನಾನಿನ್ನೂ ಸಾಮಾನ್ಯ ಒಬ್ಬ ಯತಿ, ಬಾಲ ಯತಿ, ನೀವು ಹಿಂಗೆ ಹೊಗಳಬಾರ್ದು ಅಂಥೇಳಿ ವಿನಯದಿಂದ ಬೇಡ್ಕೊಂಡಾಗ, ಆಗ ನೋಡಿ ಲಕ್ಷ್ಮಣ ಯತಿಗಳೇ, ನಾನು ದಿನ ಪೂಜೆ ಮಾಡೋದು ಆ ಶ್ರೀಮದ್ ರಾಮಚಂದ್ರ ದೇವರನ್ನು. ಅವರೇ ನನ್ನ ಬಾಯಿನಲ್ಲಿ ನುಡಿಸಿದ್ದೇ ಹೊರತು ನಾನು ಯಾವ ಉತ್ಪ್ರೇಕ್ಷೆ ಮಾತೇ ಹೇಳ್ತಿಲ್ಲ. ನಿಜವಾದ ವಿಷಯ ಇನ್ನೂ ಹೇಳ್ತೀನಿ ಕೇಳಿ. ಆ ಭಗವಂತನ ನುಡಿಸ್ತಾ ಇದ್ದಾನೆ. ನೀವು ನನ್ನನ್ನು ಶ್ರೀಪಾದಂಗಳವರು ಅಂತ ಕರೆದ್ರಿ, ನಾನು ಶ್ರೀಪಾದಂಗಳು ಹೌದು. ಹಾಗೆ ನೀವೇನಾಗಬಲ್ರಿ? ಹಲವು ಶ್ರೀಪಾದಂಗಳಿಗೆ ರಾಜರಾಗೋ ಶ್ರೀಪಾದ ರಾಜರೇ. ಅಷ್ಟು ಶಕ್ತಿ ಸಾಮರ್ಥ್ಯ ವಿದ್ಯೆ ಇದೆ. ಭಗವಂತ ಒಲ್ದಿದ್ದಾನೆ, ಸರಸ್ವತಿ ದೇವಿ ಅನುಗ್ರಹವಾಗಿದೆ. ನೋಡಿ, ನೆನ್ಪಿಟ್ಟುಕೊಳ್ಳಿ, ಇವತ್ತಲ್ಲ ನಾಳೆ ಒಂದು ದಿನ ಪಂಡಿತರು ರಾಜರುಗಳು ನಿಮ್ಮ ಸಿಂಹಾಸನದ ಮೇಲೆ ಕೂರಿಸಿ ಕನಕಾಭಿಷೇಕ ಮಾಡ್ತಾರೆ. ನೀವು ರಾಜರು, ಶ್ರೀಪಾದ ರಾಜರು ಅಂತ ಬಿಟ್ಟರು. ನೀವು ವಿಭುಧ ತೀರ್ಥರು ಕೇಳಿ, ವಿಭುಧ ತೀರ್ಥರು ಸಹಿತ ಹೌದು ಹೌದು ಅಂತ ಆಶೀರ್ವಾದ ಮಾಡಿದರು. ಹೃದಯ ತುಂಬಿ ಇಬ್ಬರು ಯತಿವರಿಯರಿಗೂ ನಮ್ಮ ಯಾರು ಲಕ್ಷ್ಮಣ ಯತಿಗಳು ಹೋಗಿ ಆಗ ಶ್ರೀಪಾದರಾಜವರು ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡ್ರು. ವಿಭುಧ ತೀರ್ಥರ ಜೊತೆಗೆ ಸಂಚಾರ, ಅವರ ಜ್ಞಾನ ಎಲ್ಲ ಬೆಳೀತು. ಅವರ ಅನುಮತಿ ತಗೊಂಡು ಸೀದಾ ಮುಳುಬಾಗಿಲಿಗೆ ಬಂದರು. ಗುರುಗಳು ಶ್ರೀರಂಗದಲ್ಲಿದ್ದಾರೆ ಅಂತ ಗೊತ್ತಾಯಿತು, ಅಲ್ಲಿಗೆ ಹೋದರು. 1420ನೇ ಇಸ್ವಿ ಶಿಷ್ಯನಿಗಾಗಿ ಕಾಯ್ತಾ ಇದ್ರು ಸ್ವರ್ಣವರ ತೀರ್ಥರು. ಅಪ್ಪ, ನನ್ನದು ಮುಗೀತು, ನೀನು ಇನ್ನು ಪೀಠಾಧಿಪತಿಯನ್ನು ನಡೆಸ್ಕೊಂಡು ಹೋಗು, ಮಠಾಧಿಪತಿ ಆಗು ಅಂಥೇಳಿ ವೃಂದಾವನಸ್ಥರಾಗಬೇಕು. ಈಗ ಲಕ್ಷ್ಮೀನಾರಾಯಣ ಯತಿಗಳು ಹೋಗಿ ಶ್ರೀಪಾದರಾಜರಾಗಿದ್ದಾರೆ. ಈಗ ಪದ್ಮನಾಭ ತೀರ್ಥರ ಮುಳುಬಾಗಿಲು ಮಠಕ್ಕೆ ಇವರೇ ಅಧಿಪತಿಯಾಗಿದ್ದಾರೆ. ಪೀಠಾಧಿಪತಿಯಾದೆ, ಮಠಾಧಿಪತಿಯ ಅಹಂಕಾರ ಬರಲಿಲ್ಲ. ಯಾಕೆ? ಸೇವೆ ಮಾಡಬೇಕಪ್ಪ, ಸೇವಾ ಕಾರ್ಯ ಮಾಡಬೇಕು, ಮತ್ತು ಪ್ರಚಾರ ಮಾಡಬೇಕು, ಜನರಲ್ಲಿ ಶಿಕ್ಷಣ, ಧಾರ್ಮಿಕ ಭಾವನೆ ಬೆಳೆಸಬೇಕು ಅಂದರೆ ಉದ್ದೇಶ. ಈಗೇನು ಮಾಡಿದ್ರು, ಒಂದು ಗುರುಕುಲ ಸ್ಥಾಪನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡ್ತಾ ಹೋದರು. ಜೊತೆಗೆ ಇನ್ನು ಸೇವಾ ಕಾರ್ಯ ಮಾಡಬಹುದು. ಏನೇನು ಮಾಡಿದರು ಅಂದರೆ, ಮೊದಲು ಮಾಡಿದ್ದೇನು, ಪೂಜಾ ಸಮಯದಲ್ಲಿ ಮಠಗಳಲ್ಲಿ ಎಲ್ಲ ಸಂಸ್ಕೃತಮಯವಾಗಿಬಿಟ್ಟಿತ್ತು. ನಮ್ಮ ಧರ್ಮಗ್ರಂಥಗಳೆಲ್ಲ ಸಂಸ್ಕೃತ. ಈ ಧರ್ಮಗ್ರಂಥಗಳನ್ನು ಸಾಮಾನ್ಯರು ಸಹಿತ ಓದಾಗಬೇಕು ಅಂತ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿಸಿ ಜನಸಾಮಾನ್ಯರಲ್ಲಿ ಜ್ಞಾನ ಪ್ರಸಾರಕ್ಕೆ ಇವರು ಸಹಾಯ ಮಾಡಿದರು. ಎರಡನೇದು, ಇವರು ಕೀರ್ತನೆಗಳ ರಚನೆ ಮಾಡಿದರು. ನೋಡಿ, ದಾಸ ಸಾಹಿತ್ಯವನ್ನು ಆರಂಭ ಮಾಡಿದ್ಯಾರು? ನರಹರಿ ತೀರ್ಥರು. ಅದನ್ನು ಮುಂದೆ ಬೆಳೆಸ್ಲಿಕ್ಕೆ ಮಹತ್ವದ ಕೊಡುಗೆ ಕೊಟ್ಟವ್ರು ಯಾರು ಅಂದರೆ ಶ್ರೀಪಾದರಾಜರೇ. ಶ್ರೀಪಾದರಾಜರು ರಂಗವಿಠಲ ಅನ್ನೋ ಅಂಕಿತ ನಾಮದಲ್ಲಿ 133 ಕೀರ್ತನೆಗಳ ರಚನೆ ಮಾಡಿದರು. ಪೂಜಾ ಕಾಲದಲ್ಲಿ ಆ ಗಾಯಕರಿಂದ ಅದನ್ನು ಹಾಡಿಸ್ತಾ ಇದ್ದವರು. ಭ್ರಮರಗೀತ, ವೇಣುಗೀತ, ಗೋಪಿಗೀತೆಗಳು ಇವೆಲ್ಲವೂ ಸಹಿತ ಅಲ್ಲಿ ಹಾಡೋ ವ್ಯವಸ್ಥೆ ಆಯಿತು. ಉಗಾಭೋಗ ಇರ್ಬೋದು, ಕೀರ್ತನೆ, ಸುಳಾದಿ, ದಂಡಕಗಳು ಇವೆಲ್ಲ ರಚನೆಯಾಗಿ ಪೂಜಾ ಕಾಲದಲ್ಲಿ ಗಾಯಕರಿಂದ ಹಾಡ್ತಿದ್ರು. ಇನ್ನು ಜೊತೆಗೆ ಮಂಗಳಾರತಿ ಸಮಯದಲ್ಲಿ ಏನಾಗ್ತಿತ್ತಪ್ಪ ಅಂದರೆ, ಭಾಗವತರಿಂದ ನರ್ತನ ವ್ಯವಸ್ಥೆ ಇರೋದು. ಕೆಲವು ಸಲ ಇವರೇನು ಮಾಡಿಬಿಡೋರು, ಭಕ್ತಿಯಿಂದ ಮೈಮರೆತು ತಾವೇ ಭಾಗವತರ ಜೊತೆಗೆ ಹೆಜ್ಜೆ ಹಾಕಿ ಭಾಗವತ ಸೇವೆಯನ್ನು ಮಾಡ್ತಾ ಇದ್ರು. ನೋಡಿದವರಿಗೆ 2 ಕಣ್ಣು ಸಾಲದು, ಭಕ್ತಿ ಭಾವದಿಂದ ಕೈ ಮುಗಿದು ಬಿಡೋರು. ಶ್ರೀಪಾದರಾಜರಿಂದಾಗಿ ಅವರ ಕೀರ್ತನೆಗಳು ಮನೆಗಳಲ್ಲೂ ಸೇರ್ತು. ಸಂಸ್ಕೃತ ಆಗ್ತಿರಲಿಲ್ಲ. ಇಲ್ಲಿ ಎಲ್ಲ ವೃದ್ಧರು, ಹೆಂಗಸರು, ಮಕ್ಕಳು ಬಾಯಿನಲ್ಲಿ
ಏನದು ಕನ್ನಡದ ಕೀರ್ತನೆಗಳು ತಲುಪಿ ಹಾಡೋ ಹಾಗಾಯಿತು. ಇಂಥ ಕೊಡುಗೆಯನ್ನು ಕೊಟ್ಟಂತಹ ಮಹಾನುಭಾವರು ನಮ್ಮ ಶ್ರೀಪಾದರಾಜರು. ಜೊತೆಗೆ ಇನ್ನು ಮಹತ್ವದ ಕೆಲಸವೂ ಸಹಿತ ಆಯಿತು. ಏನಾಗಿದೆ, ಇವರಿಗೆ ವಿಜಯನಗರ ಇರ್ಬೋದು, ಚಂದ್ರಗಿರಿ ಇರ್ಬೋದು, ಕೊಯಮತ್ತೂರು ಇರ್ಬೋದು, ಎಲ್ಲ ರಾಜರುಗಳಿಗೆ ಈ ಮಠದ ಬಗ್ಗೆ ಅಭಿಮಾನ ಜಾಸ್ತಿ. ಬೇಕಾದಷ್ಟು ಈ ಮಠದ ಬೆಳವಣಿಗೆಗೆ ದಾನ ದತ್ತಿ ಕೊಟ್ಟಿದ್ರು, ಹಳ್ಳಿಗಳನ್ನೇ ಬಿಟ್ಟುಕೊಟ್ಟಿದ್ರು. ಅದರ ಉತ್ಪತ್ತಿಯಿಂದನೇ ಈ ಗುರುಕುಲ ನಡ್ಕೊಂಡು ಹೋಗ್ತಾ ಇದ್ದಿತ್ತು. ವ್ಯಾಸರಾಯರು ಈ ಬ್ರಹ್ಮಣ್ಯ ತೀರ್ಥರು ಅಂತ ಹೇಳಿದ್ವಲ್ಲ, ಅವರ ಶಿಷ್ಯಂದರು ವಾದಿರಾಜರ ಬಳಿ ಮುಳುಬಾಗಿಲಿಗೆ ಬಂದು 12 ವರ್ಷ ವಿದ್ಯಾಭ್ಯಾಸ ಮಾಡ್ಕೊಂಡು ಹೋದವರು. ನೋಡಿ, ಇಲ್ಲೇನಾಗ್ಬಿಡ್ತು, ಒಂದು ಸಮಸ್ಯೆ ಬಂದ್ಬಿಡ್ತು. ಚಂದ್ರಗಿರಿ ರಾಜ್ಯವನ್ನು ಆಳ್ತಾ ಇದ್ದಂಥ ರಾಜ ಸಾಳುವ ನರಸಿಂಹ ನಾಯಕ, ಅವನಿಗೇನಾಗಿಬಿಟ್ಟಿದೆ, ಬ್ರಹ್ಮಹತ್ಯೆ ದೋಷ ಬಂದು ಅವನು ಒದ್ದಾಡ್ತಾ ಇದ್ದಾನೆ. ಮಹಾರಾಜನ ಸ್ಥಿತಿ ನೋಡಲಾರ್ದೆ ಮಂತ್ರಿ ಯಾರನ್ನು ಕೇಳಿದ್ರು ಪರಿಹಾರ ಮಾಡಿಸ್ಬೇಕು ಅಂದರೆ ಎಲ್ಲರೂ ತೋರಿಸಿದ್ದು ಶ್ರೀಪಾದರಾಜರಿಂದ ಮಾತ್ರ ಈ ಕಾರ್ಯ ಸಾಧ್ಯ, ಬೇರೆಯವ್ರಿಗೆ ಆಗಲ್ಲ ಅಂದ್ಬಿಟ್ರು. ಮಂತ್ರಿಗಳು ಬಂದರು, ಶ್ರೀಪಾದರಾಜರು ಶರಣಾಗತರಾಗಿ ರಾಜನ ಸ್ಥಿತಿಯಲ್ಲಿ ನೀವೇ ಉದ್ಧಾರ ಮಾಡಬೇಕು, ಬ್ರಹ್ಮಹತ್ಯೆ ದೋಷದಿಂದ ಕಾಪಾಡಿ ಇದ್ದಾಗ ಭಗವಂತನ ಇಚ್ಛೆ ಅಂತೇಳಿ ಮುಳವಾಗಿಬಿಟ್ಟು ಚಂದ್ರಗಿರಿಗೆ ಹೋಗಿ ಹಲವು ದಿನ ನಿಂತೇ ಬಿಟ್ಟು ಹೋಮ ಹವನಗಳನ್ನು ಮಾಡಿ ಬ್ರಹ್ಮಹತ್ಯೆ ದೋಷವನ್ನು ಪರಿಹಾರ ಮಾಡಿಬಿಟ್ರು. ಈ ನರಸಿಂಹ ನಾಯಕನಿಗೆ ಭಾಳ ಸಂತೋಷ ಆಗಿಬಿಡ್ತು. ಆತ ಅದಕ್ಕೇನೆ ಮಾರನೇ ದಿನ ದೊಡ್ಡ ವಿದ್ವತ್ ಸಭೆಯಲ್ಲಿ ತಾನು ಕೂತ್ಕೊಳ್ಳೋ ಸಿಂಹಾಸನದಲ್ಲಿ ಶ್ರೀಪಾದರಾಜರ ಕೈ ಹಿಡ್ಕೊಂಡು ಕೂಡಿಸ್ದ. ಮಂತ್ರಿಯಿಂದ ಶ್ವೇತಛತ್ರಿಯನ್ನು ಹಿಡಿಸ್ದ, ಬಂಗಾರದ ಕಿರೀಟವನ್ನು ತೋಡಿಸಿ ಮುತ್ತಿನ ಕವಚಗಳನ್ನು ಅವರಿಗೆ ಅರ್ಪಣೆ ಮಾಡಿ ಕನಕಾಭಿಷೇಕ ಮಾಡಿಸಿಬಿಟ್ಟಂತೆ. ರಘುನಾಥ ತೀರ್ಥರು ಯಾರು ಉತ್ತರಾದಿ ಮಠದ ಪೀಠಾಧಿಪತಿಗಳು ಅವತ್ತೇನು ಹಾರೈಸಿದ್ರು ಅದು ನಿಜವಾಗಿಬಿಡ್ತು. ಶ್ರೀಪಾದರಾಜರು ಸಿಂಹಾಸನದ ಮೇಲೆ ಕೂತು ನಿಜಕ್ಕೂ ರಾಜರೇ ಆಗಿಬಿಟ್ರು. ಇಷ್ಟಕ್ಕೆ ಮುಗಿಲಿಲ್ಲ. ಶ್ರೀಪಾದರಾಜರು ಮಧ್ವ ಪ್ರಚಾರಕ್ಕೆ ಅಂತ ಉತ್ತರ ಭಾರತ ಪ್ರವಾಸಕ್ಕೆ ಹೊರಟರು. ಗಂಗಾ ಸ್ನಾನ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಕಾಶಿಗೂ ಬಂದರು. ಕಾಶಿ ಹೇಳಿ ಕೇಳಿ ದೊಡ್ಡ ದೊಡ್ಡ ಪಂಡಿತರು ಇರುವಂಥ ನಗರ. ಸರಿ, ಅಲ್ಲಿ ಏನು ಮಾಡಬೇಕು, ಎಲ್ಲಿ ಹೋದರೂ ವಾಗ್ವಾದ ಆಗಬೇಕಲ್ಲಪ್ಪ. ಹಂಗಾಗಿ ಹೋದರೂ ಅಲ್ಲಿ ಪಂಡಿತರುಗಳು ಯಾರೋ ದಕ್ಷಿಣ ಭಾರತದ ಎತ್ತಿ ಇವನ್ನೇನು ಅಂತ ನಾವು ಸೋಲ್ಸ್ಬಿಡ್ತೀವಿ ಅಂತ ಹೊಂಟು. ಆದರೆ ಇಲ್ಲಿ ಇವ್ರ ಜೊತೆ ವಾಗ್ವಾದ ಮಾಡಬೇಕಾದ್ರೆ ಸಾಹಿತ್ಯ ಕೃತಿ ಉಪಯೋಗ ಇಲ್ಲ, ಕಾವ್ಯಗಳು ಏನಿದ್ರು ಧಾರ್ಮಿಕ ಕೃತಿಗಳ ಬಗ್ಗೆ ಚರ್ಚೆ ಆಗಬೇಕು. ಆಗ ಇಬ್ಬರು ವಾಗ್ವಾದಕ್ಕೆ ಅಂತ ಕೂತ್ಕೊಳ್ಬೇಕು ಅಂತ ತೀರ್ಮಾನ ಆಯಿತು. ಆದರೆ ಒಬ್ಬ ತೀರ್ಪುಗಾರರು ಬೇಕಲ್ಲಪ್ಪ, ಮಧ್ಯದಲ್ಲಿ ತೀರ್ಪು ಕೊಡಲಿಕ್ಕೆ, ಯಾರು ಸರಿ ತಪ್ಪು ಅಂತ ಹೇಳಲಿಕ್ಕೆ. ಅವಾಗ ಯಾರು ಅಂದಾಗ ಶ್ರೀಪಾದರಾಜರು ಹೇಳಿದರು, ನೋಡಿ ನಿಮ್ಮ ರಾಜರ ಬಗ್ಗೆ ಗೊತ್ತು, ಅವ್ರು ನಿಷ್ಪಕ್ಷಪಾತಿಗಳು, ಮಹಾಜ್ಞಾನಿಗಳು ಅಂತೇಳಿ ಅವರೇ ಕೂತ್ಕೊಳ್ಳಿ ಇದ್ರು. ಕಾಶಿ ರಾಜ ಬಹಳ ಸಂತೋಷದಿಂದ ಬಂದು ಮಧ್ಯದಲ್ಲಿ ತೀರ್ಪುಗಾರನ ಕೂತುಬಿಟ್ಟ. ಈ ಕಡೆ ಪಂಡಿತರು, ಈ ಕಡೆಗೆ ನಮ್ಮ ಶ್ರೀಪಾದರಾಜರು ದೊಡ್ಡ ಈ ಧಾರ್ಮಿಕ ವಿಷಯಗಳ ಬಗ್ಗೆ ವಾಗ್ವಾದ ನಡೀತಾ ಹೋಯ್ತು. ಹಲವು ದಿನ ನಡೀತು. ಕೊನೆಗೂ ಸಹಿತ ಈ ದುರಂಕಾರಿ ಪಂಡಿತರ ಸೋತು ಶರಣಾಗತರಾದ ಒಂದು ಮೊದಲನೇದೇ ನಿಬಂಧನೆ ಇತ್ತು. ಶ್ರೀಪಾದರಾಜರು ಸೋತ್ರೆ ಅವರು ಸನ್ಯಾಸವನ್ನು ಬಿಡಬೇಕು, ಅವರು ಶಿಷ್ಯರಾಗಬೇಕು, ಪಂಡಿತರು ಶಿಷ್ಯ. ಪಂಡಿತರು ಸೋತ್ರೆ ಅವರು ಸನ್ಯಾಸಿಗಳಾಗಿ ಇವರು ಶಿಷ್ಯರಾಗಬೇಕು ಅಂತ ರಾಜನ ಎದುರೇ ಆಗಿದ್ದು. ಪಂಡಿತರೆಲ್ಲರೂ ಸೋತ ಮೇಲೆ ಈಗ ನಿಬಂಧನೆ ಹಾಗೇನೆ ಸೋತು ಯಾರು ಶ್ರೀಪಾದರ ಶಿಷ್ಯರಾಗಬೇಕಾಯ್ತು. ಹೊಟ್ಟೆ ಊರಿ ಎಲ್ಲಿರುತ್ತೆ, ಅಯ್ಯೋ ನಾವು ಸೋತು ಬಿಟ್ಟವಲ್ಲ ಅಂತ ಹೇಳಿ ಕುತಂತ್ರ ಮಾಡಿದರು. ಅದಕ್ಕೆ ಚಾಟು ತಂತ್ರ ಅಂತ ಹೇಳ್ತಾರೆ. ಅದಕ್ಕೆ ವಾಗ್ಬಂಧನ, ಮಾತಾಡಲಿಕ್ಕೆ ಕೈಕಾಲು ಬಿದ್ದು ಹೊರಡಬೇಕು, ಹಾಗೆ ವಾಮಾಚಾರ ಪ್ರಯೋಗ ಮಾಡಿಬಿಟ್ಟು. ಇನ್ನು ಸಾಮಾನ್ಯರಾಗಿದ್ದರೆ ಈ ವಾಮಾಚಾರದಿಂದ ಶಕ್ತಿಹೀನರ ಬಿದ್ದು ಬಿಡೋರು. ಆದರೆ ಮಹಾದೈವ ಭಕ್ತರು, ಅವತಾರ ಪುರುಷರು ಶ್ರೀಪಾದರಾಜರು ಹಯವದನನ ಪರಮ ಭಕ್ತರಲ್ವಾ, ಹಯವದನನನ್ನು ಆತ ಅವರೇನು ಹಯವದನ ಮಂತ್ರವನ್ನು ಮತ್ತೆ 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 ಪುನಶ್ಚರಣೆ ಮಾಡ್ತಾನೇ ಹೋಗಿಬಿಟ್ರು. ಇದರ ಪ್ರಭಾವದಿಂದ ಇವರೇನು ಚಾಟು ತಂತ್ರ ಮಾಡಿದ್ರು ಅದಕ್ಕೆ ಯಾವುದೇ ಹಾನಿಯಾಗದೆ ಇವರು ಪಾರಾಗಿಬಿಟ್ರು. ಅದು ನೋಡಿ ಎಲ್ಲ ಶರಣಾಗತರಾಗ್ಬಿಟ್ರು, ಮಹಾಮಾಯಿ ಬರೋದು. ಹಾಗೆ ಕಾಶಿಯಲ್ಲಿ ಗಂಗಾ ಸ್ನಾನ ಮಾಡ್ಕೊಂಡು ಬಂದರು. ಮುಳುಬಾಗಿಲಿಗೆ ಬಂದಿದ್ದಾರೆ. ಅಲ್ಲಿ ಜನ ಎಲ್ಲ ಭಕ್ತಾದಿಗಳು ಹೇಳಿದರು, ನಾವು ಮುದುಕರು ತದುಕರು ಹೆಂಗಸರು ಮಕ್ಕಳಿದ್ದೀವಿ, ನೀವೇನೋ ಗಂಗೆಯಲ್ಲಿ ಸ್ನಾನ ಮಾಡ್ಕೊಂಡ್ಬಂದ್ಬಿಟ್ರಿ, ನಮಗಂತ ಅವಕಾಶವೇ ಸಿಗಲಿಲ್ಲಲ್ಲ, ಏನು ಮಾಡೋಣ, ಏನಾದ್ರು ಮಾಡಿ ಅಂತ. ಅದಕ್ಕೆ ಧೈರ್ಯ ಹೇಳಿ, ಯೋಚನೆ ಮಾಡಬೇಡಿ, ನೋಡಿ ಇಲ್ಲೇ ನರಸಿಂಹ ತೀರ್ಥ ಇದೆ, ಇದೇ ಪುಣ್ಯಕ್ಷೇತ್ರ, ನಾನು ಗಂಗೆಯನ್ನು ಪ್ರಾರ್ಥನೆ ಮಾಡ್ಕೊಳ್ತೀನಪ್ಪ, ನಾಳೆ ಸಾಯಂಕಾಲ ಗಂಗೆ ಉದ್ಭವ ಆಗ್ತಾಳೆ, ನೀವೆಲ್ಲ ಇಲ್ಲಿ ಸ್ನಾನ ಮಾಡ್ಬೋದು, ಗಂಗೆಯಲ್ಲಿ ಸ್ನಾನ ಮಾಡೋದು ಪುಣ್ಯ ಬರುತ್ತೆ ಅಂದರು.
ಹಾಗೆ ಗಂಗೆಯನ್ನು ಪೂಜೆ ಮಾಡ್ತಾ ಕೂತುಬಿಟ್ರು. ಸಾಯಂಕಾಲ ನೋಡ್ತಾರೆ ಆಕಾಶದಲ್ಲಿ ಮೋಡ, ಮಳೆ ಬಂತು. ಮಳೆ ನಿಂತ ಮೇಲೆ ನೋಡಿದರೆ ಸರೋವರದ ನೀರಿನ ಬಣ್ಣ ಬೇರೆ, ಒಂದು ಕಡೆಗೆ ಗಂಗೆ ಉದ್ಭವ ಗುಳು 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 ಬರ್ತಾ ಇತ್ತು. ಮೊದಲೆಲ್ಲ ಎತ್ತಿಗಳು ಸ್ನಾನ ಮಾಡಿದರು, ಬಾಕಿಯವರು ಸ್ನಾನ ಮಾಡಿದರು, ಎಲ್ಲ ಗಂಗೆಯಲ್ಲಿ ಸ್ನಾನ ಮಾಡಿದಂತಹ ಪುಣ್ಯವನ್ನು ಪಡೆದುಬಿಟ್ರು. ಈಗಲೂ ಸಹಿತ ಮುಳುಬಾಗಿಲಿನಲ್ಲಿ ನರಸಿಂಹ ತೀರ್ಥದಲ್ಲಿ ಸ್ನಾನ ಮಾಡಿದರೆ ನೀವು ಗಂಗಾ ನದಿಗೆ ಹೋಗಿ ಸ್ನಾನ ಮಾಡೋದು ಬೇಡ ಅಂತ ಹೇಳ್ತಾರೆ. ಹಿಂಗಿರಬೇಕಾದ್ರೆ ಹೇಳಿದ್ನಲ್ಲ, ವ್ಯಾಸರಾಯರು ಇವ್ರ ಹತ್ರ ಬಂದು 12 ವರ್ಷ ಅಧ್ಯಾಭ್ಯಾಸ ಮಾಡಿದರು. ಒಂದ್ಸಲ ಏನಾಗಿದೆ, ಇನ್ನು ಬಾಲಕ ವ್ಯಾಸರಾಯರು ಅಲ್ಲೊಂದು ಗುಹೆನಲ್ಲಿ ಮಲಗಿಬಿಟ್ಟಿದ್ದಾರೆ, ದೆಣದಿದ್ದಾರೆ, ನಿದ್ದೆ ಬಂದುಬಿಟ್ಟಿದೆ. ನೋಡಿದರೆ ಈ ಬಾಲಕ ವ್ಯಾಸರಾಯರನ್ನ ಒಂದು ಹೆಬ್ಬಾವು ನುಂಗ್ತಾ ಇದೆ. ಇವ್ರು ನಿದ್ದೆ. ಅದು ನೋಡಿ ಎಲ್ಲರಿಗೂ ಗಾಬರಿ. ಆಗ ನಮ್ಮ ಶ್ರೀಪಾದರಾಜರು ನೋಡಿ ಹತ್ರ ಹೋದರು. ಸರ್ಪ ಭಾಷೆಯಲ್ಲಿ ಸರ್ಪರಾಜನ ಜೊತೆಗೆ ಮಾತಾಡಿದ್ರು. ಅಪ್ಪ, ನೀನು ಯಾರೋ ನುಂಗ್ಲಿಕ್ಕೆ ಹತ್ತಿ ಗೊತ್ತೇನು? ನಮ್ಮ ಆರಾಧ್ಯ ದೈವ, ನೀನು ಆದಿಶೇಷ, ನಾವೆಲ್ಲ ವಿಷ್ಣು ಭಕ್ತರು, ಹಿಂಗೆ ನೀನು ನುಂಗಿದ್ರೆ ಮತ್ತೆ ನರ್ಕಕ್ಕೆ ಹೋಗ್ತೀಯಾ, ವಿಷ್ಣು ಕೋಪಕ್ಕೆ ತುತ್ತಾಗ್ತೀಯಾ ಅಂತ ಏನೇನೋ ಸರ್ಪ ಭಾಷೆಯಲ್ಲಿ ಹೇಳಿದಾಗ ಸರ್ಪರಾಜ ಆ ವ್ಯಾಸರ ನುಂಗದೆ ಇಳಿದು ಇಬ್ಬರಿಗೂ ನಮಸ್ಕಾರ ಮಾಡಿ ಅಲ್ಲಿಂದ ಹೋಗಿಬಿಡ್ತಾನೆ. ಇದನ್ನು ಭಕ್ತಾದಿಗಳು ನೆನೆಸ್ಕೊಂಡು ಅಬ್ಬಾಬಾ ಏನು ಮಹಿಮೆಯಪ್ಪ ಇವ್ರದ್ದು ಅಂತ. ಹೀಗಿರಬೇಕಾದ್ರೆ ಏನಾಗಿದೆ, ಇನ್ನೊಂದು ಭೀಮಾ ತೀರಕ್ಕೆ ಹೋಗಿದ್ದಾರೆ. ಅಲ್ಲಿ ಇವರಿಗೆ ರಾತ್ರಿ ಕನಸು ಬಿತ್ತು. ಏನು, ಭೂಗರ್ಭದಲ್ಲಿ ಇಲ್ಲಿ ರಂಗವಿಠಲನ ವಿಗ್ರಹ ಇದೆ ಅಂತ. ಇವರು ಬೆಳಗ್ಗೆ ಎದ್ದು ಹೇಳಿ ನೋಡಪ್ಪ ಇಂಥ ಕಡೆ ಇದೆ, ಹುಡುಕರು ಏನು ಕೂಡಲೇ ಭೂಮಿಯಲ್ಲಿ ಅಳದು ನೋಡ್ತಾರೆ. ಒಂದು ಪೆಟ್ಟಿಗೆ ಒಳಗೆ ಬಂಗಾರದ ರಂಗವಿಠಲ ವಿಗ್ರಹ ಇತ್ತು. ಎಲ್ಲರಿಗೂ ಆಶ್ಚರ್ಯ. ಅದನ್ನೇ ಅವರು ಪೂಜೆಗೆ ಇಟ್ಕೊಂಡಿದ್ದು. ಹಾಗೆ ರಂಗವಿಠಲ ಅಂಕಿತ ನಾಮವನ್ನು ಬಳಸಲಿಕ್ಕೆ ಶುರು ಮಾಡಿ. ಇನ್ನೊಂದು ಪವಾಡ ಇದೆ ಇವ್ರದ್ದು. ಪ್ರತಿದಿನ ನೈವೇದ್ಯಕ್ಕೆ ಏನು ಮಾಡ್ತಿದ್ದಾರಪ್ಪ ಅಂದರೆ 64 ಭಕ್ಷ್ಯಗಳನ್ನು ನೈವೇದ್ಯ ಮಾಡ್ತಿದ್ರು. ಅವ್ರು ಬೆಟ್ಟದ ಮೇಲೆ ಇರಲಿ, ಊರಿನಾಗಿರಲಿ, ಕಾಡಿನಾಗಿರಲಿ. ಒಬ್ಬ ರಾಜನಿಗೆ ಕುತಂತ್ರ ಮಾಡಬೇಕು ಅಂತ, ಇವು ಪರೀಕ್ಷೆ ಮಾಡಬೇಕು ಅಂತ ಅವರು ಪ್ರವಾಸ ಮಾಡಿಕೊಂಡು ಮುಳುವಾಗಲಿ ಬರೋಕ್ಕಿಂತ ಮುಂಚೆ ಮಧ್ಯದಲ್ಲೇ ಅವರು ಉಳಿಯೋಂಗೆ ಮಾಡಿಬಿಟ್ಟ. ಅವ್ರಿಗೆ ಯಾವ ಪದಾರ್ಥಗಳು ನೈವೇದ್ಯಕ್ಕೆ ಸಿಗಬಾರ್ದು ಹಂಗೆ ಮಾಡಿಬಿಟ್ಟ. ಆದರೆ ಶ್ರೀಪಾದರಾಜರಾಗಲಿ ಅಥವಾ ಅಲ್ಲಿ ಅಡುಗೆಯವರಾಗಲಿ ಶಿಷ್ಯರಾಗಲಿ ಗಾಬರಿಯೇ ಇಲ್ಲ, ನೆಮ್ಮದಿಯಾಗಿದ್ದಾರೆ. ಯಾಕೆ? ಪೂಜೆ ಮಾಡಿಸ್ಕೊಳ್ಳೋನು ಆ ರಾಮ, ಅವನು ಎಲ್ಲ ಒದಗಿಸ್ತಾನೆ ಅಂತ ಈತ ನೋಡ್ತಾನೆ ಇದ್ದಾನೆ. ಅಡುಗೆ ಅವ್ರ ಪಾತ್ರೆ ಎಲ್ಲ ಇಟ್ಕೊಂಡು ಸಿದ್ಧವಾಗಿ ಇಟ್ಟು ಬಿಟ್ಟಿದ್ದಾರೆ, ಒಲೆ ಮೇಲೆ ನೀರು ಇಟ್ಟಿದ್ದಾರೆ. ನೋಡ್ತಿದ್ದಂಗೆ ಅದು ಯಾವುದ್ಯಾವುದೋ ಕಡೆಯಿಂದ ಕೆಲವರು ಅಕ್ಕಿ ತಂದರು, ಗೋಧಿ ಹಿಟ್ಟು ಬಂತು, ದವಸ ಧಾನ್ಯಗಳು ಬಂತು, ತರಕಾರಿ ಬಂತು, ಹಾಲು ಮೊಸರು ಯಾರ್ಯಾರು ಕೊಟ್ಟು ಯಾರು ಅಂತ ಗೊತ್ತಿಲ್ಲ. ಅದೇ ಮಾಮೂಲಿ ಸಮಯಕ್ಕೆ ಎಲ್ಲ ಪೂಜೆ ನೈವೇದ್ಯ ಎಲ್ಲ ಆಯಿತು. ಬಾರಪಾಂತಿ ರಾಜನ ಕರೆದು ಊಟ ಆಗಿಬಿಟ್ರು. ರಾಜ ಸುಸ್ತಾಗ, ಅಪ್ಪ ನಾನು ದೈವದ್ರೋಹ ಮಾಡ್ತಿದ್ದೆ ಅಂತೇಳಿ ಈತ ನಮಸ್ಕಾರ ಮಾಡಿ ಶರಣಾಗತನಾಗಿಬಿಟ್ಟಂತೆ. ಇಂಥ ಮಹಾಮಹಿಮರು ಯಾರು? ನಮ್ಮ ಶ್ರೀಪಾದರಾಜರು. ನಾವಿವರ ಈ ಪವಾಡಗಳು, ಧಾರ್ಮಿಕವಾದಂಥ ಈ ಕೆಲಸಗಳ ಜೊತೆಗೆ ಇನ್ನೊಂದು ನಾವು ನೆನೆಸೋದು ಯಾಕೆ ಅಂದರೆ ಇವರ ಬರವಣಿಗೆಗಳು, ನಾವು ದಾಸ ಸಾಹಿತ್ಯ ಕೊಟ್ಟ ಕೊಡುಗೆ. ಜಯತೀರ್ಥರ ಈ ನ್ಯಾಯಸುಧಾ ಇದಕ್ಕೆ ಇವರೇನು ಮಾಡಿದ್ದಾರೆ, ವ್ಯಾಖ್ಯಾನ ರಚನೆ ಮಾಡಿದ್ದಾರೆ. ಅದಕ್ಕೆ ವಾಗ್ವಜ್ರ ಅಂತ ಕರೆದಿದ್ದಾರೆ. ಶ್ರೀಪಾದರಾಜ ರಚಿಸಿರುವಂಥ ಕೀರ್ತನೆಗಳ ಸಂಖ್ಯೆ 133 ಅಂತ ಹೇಳ್ತಾರೆ. ಬಾರೋ ಮನೆಗೆ ಗೋವಿಂದ, ಭೂಷಣಕ್ಕೆ ಭೂಷಣ, ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಅಂಥೇಳಿ, ಚಿತ್ತ ಜನಯ್ಯನ ಚಿಂತಿಸು ಮನವೇ ಅಂತ ಹೇಳಿದ್ದಾರೆ. ಏನು ಭ್ರಮೆ ಮನುಜನಿಗೆ ಅಂತಲೂ ಹಾಡಿದ್ದಾರೆ. ಅಪ್ಪ ನಂದನಂದ ಪಾಹಿ ಗುಣವೃಂದ ಅಂತ ಹಾಡಿದ್ದಾರೆ. ನಿನಗೇನು ಬೇಡುವುದಿಲ್ಲ ಅಂತಲೂ ಹಾಡಿದ್ದಾರೆ. ಇಂಥ ಮಹಿಮರು ಇಷ್ಟೆಲ್ಲ ಕೊಡುಗೆ ಕೊಟ್ಟರು. ಕೊನೆಗೆ ಒಂದಿನ ವೃಂದಾವನ ಹತ್ರ ಆಗಲೇಬೇಕು. 1486 ಬಂತು. ಜ್ಯೇಷ್ಠ ಮಾಸ ಶುದ್ಧ ಚತುರ್ದಶಿ ಅವತ್ತು ಏನು ಈ ನರಸಿಂಹ ತೀರ್ಥ ಇದೆ, ಅದರ ಎದುರಿಗೆ ಅವರು ವೃಂದಾವನಸ್ಥರಾಗಿಬಿಟ್ರು. ಅಂತೂ ಅವತಾರ ಪುರುಷರ ಅವತಾರ ಅಂತ್ಯ ಆಯಿತು. ಇವತ್ತು ಸಹಿತ ಇದೇ ದಿನ ಪ್ರತಿ ವರ್ಷ ಜ್ಯೇಷ್ಠ ಮಾಸದ ಶುದ್ಧ ಚತುರ್ದಶಿ ಆರಾಧನೆ ನಡೆಯುತ್ತೆ. ಅಲ್ಲಿ ರಥೋತ್ಸವ ಆಗುತ್ತೆ. ಈ ಪರಂಪರೆಯವರು ಅಲ್ಲಿ ಹೋಗಿ ನಡ್ಕೊಂಡು ಅವರಿಗೆ ಗೌರವ ಸಲ್ಲಿಸ್ತಾ ಇದ್ದಾರೆ. ಇಂಥ ಮಹಾಮಹಿಮರು ನೋಡಿ ತಿಳ್ಕೊಳ್ಳೋದು, ಅವ್ರನ್ನ ಗೌರವಿಸೋದು ನಮ್ಮೆಲ್ಲರ ಧರ್ಮ ಅಲ್ವಾ? ನಮಸ್ಕಾರ.